ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಹಿ ಕುಂಬಳಕಾಯಿ ಪಕೋಡನ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೀವೆಲ್ಲ ಟ್ರೈ ಮಾಡಿರ್ತೀರಾ, ಸಿಹಿ ಕುಂಬಳಕಾಯಿ ಹಲ್ವಾ ಹಾಗೆ ಅದ್ರ ಸ್ವೀಟ್ಸ್ ಎಲ್ಲ ಟ್ರೈ ಮಾಡಿರ್ತೀರಾ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಹಿ ಕುಂಬಳಕಾಯಿಯಿಂದ ಪಕೋಡ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಏನು ಮಾಡಬೇಕಂದ್ರೆ, ಸಿಹಿ ಕುಂಬಳಕಾಯಿ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ಅದ್ರ ಪೀಸಾಗಿ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಪಾತ್ರೆಗೆ ನಾನು 2 ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಓಂ ಕಾಳು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ 2-3 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಚಿಟಿಕೆ ಸೋಡಾನ ಹಾಕಿ ನೆಕ್ಸ್ಟು ಖಾರದ ಪುಡಿನ ಹಾಕಿಬಿಟ್ಟು ನಾವು ಪಕೋಡ ಮಾಡ್ತೀವಲ್ಲ ಅದೇ ಅದಕ್ಕೆ ಕಲಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಸಿಹಿ ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಎಣ್ಣೆಯಲ್ಲಿ ಒಂದ್ಸರಿ ಡೀಪ್ ಫ್ರೈನ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಏಕೆಂದರೆ ಕ್ರಿಸ್ಪಿಯಾಗಿರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ಆವಾಗಲೇ ಇಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಒಂದು 2 ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಪಕೋಡ ಹಾಕ್ತೀವಲ್ವ ಆ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋಬೇಕು. ಇದೊಂದು 5 ನಿಮಿಷ ಈ ಥರ ನೆನೆಬಿಟ್ರೆ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಿಟ್ಟೆಲ್ಲ ಕಲಸಿದ್ದಾಯಿತು. ಇವಾಗ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಿಹಿ ಕುಂಬಳಕಾಯಿ ಪೀಸಸ್ಸು, ಅದನ್ನು ನಾನು ಫಸ್ಟ್ ಕರ್ದು ಇಟ್ಕೊತಿದ್ದೀನಿ. ಯಾಕೆ ಅಂದರೆ ಹಾಗೆ ನಾನು ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕಿಬಿಟ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಇದು ಸ್ವಲ್ಪ ಕ್ರಿಸ್ಪಿ ಆಗಂಗೆ ಫಸ್ಟ್ ಎಣ್ಣೆಲೆ ಕರೆದು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗಿದೆ ಅಲ್ವಾ, ಆಗಲೇ ಕರೆದಿಟ್ಕೊಂಡಿದ್ದೆ. ಅದೇ ಎಣ್ಣೆಗೆ ನಾನು ಇವಾಗ ಮಿರ್ಚಿನೆಲ್ಲ ಹಾಕ್ತೀವಲ್ವ ಹಿಟ್ಟಲ್ಲಿ ಕಲಿಸ್ಬಿಟ್ಟು, ಅದೇ ರೀತಿಯಾಗಿ ನಾನು ಸಿಹಿ ಕುಂಬಳಕಾಯಿ ಎಣ್ಣೆಲಿ ಕರೆದಿಟ್ಕೊಂಡಿದ್ನಲ್ಲ ಅದನ್ನು ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆಲಿ ಹಾಕಿಬಿಟ್ಟು 2 ಕಡೆ ಎಣ್ಣೆಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಟೈಮ್ ನಾನು ಈ ರೀತಿಯಾಗಿ ಟ್ರೈ ಮಾಡಿದೆ. ಫಸ್ಟ್ ಟೈಮ್ ಮಾಡಿದಾಗೆ ತುಂಬ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಬಂತು. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಪ್ರತಿ ಸಲ ಮಿರ್ಚಿ ಅದೇ ಥರ ಮಾಡ್ತಾಯಿರ್ತೀವಿ. ಮನೇಲಿ ಸಿಹಿ ಕುಂಬಳಕಾಯಿ ಇತ್ತಲ್ವ, ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ಟ್ರೈ ಮಾಡಿದೆ. ಸಖತ್ತಾಗಿ ಬಂತು. ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಕಮೆಂಟ್ಸ್ ಮೂಲಕ ಏನಾದರೂ ಹೇಗೆ ಬಂತು ಅಂತ ತಿಳಿಸಿ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇವತ್ತು ನಾನು ಮಂಡಕ್ಕಿ ಉಸ್ಲಿ ಮಾಡಿದ್ದೆ, ಅದ್ರ ಜೊತೆಗೆ ಈ ಒಂದು ಸಿಹಿ ಕುಂಬಳಕಾಯಿ ಪಕೋಡನ ತಿಂತಾ ಇದ್ದೀನಿ. ಇದನ್ನು ಹಾಗೆ ನಾವು ಚಿಲ್ಲಿ ಸಾಸು ಅಥವಾ ಟೊಮೊಟೊ ಸಾಸ್ ಜೊತೆಗೂ ಡಿಪ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಗಿತ್ತು ಈ ಒಂದು ವಿಡಿಯೋ. ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.